ಸಿರಾಜುದ್ ದೌಲನ ಇಚ್ಛೆಗೆ ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿದ ಕೋಟೆ ಅಂತ ಕೇಳಿದ್ದಾರೆ. ಯಾವುದು? ಪೋರ್ಟ್ ವಿಲಿಯಂ ಕೋಟೆನಾ, ಇಲ್ಲ ಪೋರ್ಟ್ ಥಾಮಸ್ ಕೋಟೆನಾ, ಇಲ್ಲ ಪೋರ್ಟ್ ಯಾಂಥಮ್ ಕೋಟೆನಾ, ಇಲ್ಲ ಪೋರ್ಟ್ ಫ್ರಾನ್ಸಿಸ್ ಕೋಟೆನಾ? ಯಾವ ಕೋಟೆ ಸಿರಾಜುದ್ದೌಲನ ಇಚ್ಛೆಗೆ ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿದ ಕೋಟೆ ಯಾವುದು ಅಂತ ಅಂದರೆ ಪೋರ್ಟ್ ವಿಲಿಯಂ ಕೋಟೆಯನ್ನು ನಿರ್ಮಿಸ್ತಾರೆ. ಹಾಗಾದರೆ ಎಲ್ಲಿರುವ ಪೋರ್ಟ್ ವಿಲಿಯಂ ಕೋಟೆ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ ಆರ್ಯ ಸಮಾಜದಲ್ಲಿ ಶುದ್ಧೀಕರಣ ಚಳುವಳಿಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಏನು ಆರ್ಯ ಸಮಾಜದಲ್ಲಿ ಶುದ್ಧೀಕರಣ ಚಳುವಳಿಯ ಉದ್ದೇಶ? ಹಿಂದೂ ಧರ್ಮದ ಪಾಪಿಗಳ ಶುದ್ಧೀಕರಣನ, ಇಲ್ಲ ಜನರನ್ನು ಮತಾಂತರ ಮಾಡಲ್ಲ, ಇಲ್ಲ ಮತಾಂತರಗೊಂಡಿರುವವರನ್ನು ಹಿಂದೂ ಧರ್ಮಕ್ಕೆ ಮರಳಿ ತರಲು ಮಾಡಿದ್ರ, ಇಲ್ಲ ಪಾಪಿಗಳನ್ನು ಹಿಂದೂ ಧರ್ಮದಿಂದ ಹೊರಹಾಕಲು ಆರ್ಯ ಸಮಾಜದಲ್ಲಿ ಶುದ್ಧೀಕರಣ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಯಾಕಾಗಿ ಆರಂಭ ಮಾಡ್ತಾರೆ ಶುದ್ಧೀಕರಣ ಚಳುವಳಿಯನ್ನು? ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ಮರಳಿ ತರಲು ಈ ಆರ್ಯ ಸಮಾಜದಲ್ಲಿ ಶುದ್ಧೀಕರಣ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ಮರಳಿ ತರಲು ಆನ್ಸರ್ ಇದಕ್ಕೆ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ ಮಂಗಲ್ ಪಾಂಡೆಯು ಗುಂಡು ಹಾರಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸಿದ್ದು ಅಂತ ಕೊಟ್ಟಿದ್ದಾರೆ. ಎಲ್ಲಿ ಮಂಗಲ್ ಪಾಂಡೆ ಗುಂಡು ಹಾರಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸ್ತಾನೆ? ಮೀರತಲ್ಲಿ ಸಾಯಿಸ್ತಾನ, ಇಲ್ಲ ಬ್ಯಾರಕ್ಪುರದಲ್ಲಿ ಸಾಯಿಸ್ತಾನ, ಇಲ್ಲ ಲಕ್ನೋದಲ್ಲ, ಇಲ್ಲ ಅಂಬಲದಲ್ಲ? ಯಾವುದ್ರಲ್ಲಿ ಸಾಯಿಸ್ತಾನೆ? ಬ್ಯಾರಕ್ಪುರದಲ್ಲಿ ಈ ಮಂಗಲ್ ಪಾಂಡೆಯು ಗುಂಡು ಹಾರಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸ್ತಾನೆ. ಹಾಗಾದರೆ ಬಿ ಆಪ್ಷನ್ ಇರುವಂತಹ ಬ್ಯಾರಕ್ಪುರ್ ಇದಕ್ಕೆ ಆನ್ಸರ್ ಆಗುತ್ತೆ. ಕಾನೂನು ಸಲಹಾಗಾರರಾಗಿ ಗಾಂಧೀಜಿ ದಕ್ಷಿಣ ಆಫ್ರಿಕಕ್ಕೆ ಹೋಗಿದ್ದು. ಯಾಕೆ ಹೋಗಿದ್ರು ಕಾನೂನು ಸಲಹೆಗಾರರಾಗಿ ದಕ್ಷಿಣ ಆಫ್ರಿಕಕ್ಕೆ? ದಾದಾ ಅಬ್ದುಲ್ಲಾ ಕಂಪನಿಗ, ಇಲ್ಲ ಅಮೀನ್ ಟ್ರೇಡರ್ಸ್ ಕಂಪ್ನಿಗ, ಇಲ್ಲ ನೌಷದ್ ಟ್ರೇಡಿಂಗ್ ಕಂಪ್ನಿಗ, ಇಲ್ಲ ಕಂಪ್ನಿ ಆಫ್ ಇಂಡೋ ಆಫ್ರಿಕನ್ ಮುಸ್ಲಿಂ ಕಂಪ್ನಿಗ? ಯಾವ ಕಂಪ್ನಿಗೆ ಹೋಗಿದ್ರು? ದಾದಾ ಅಬ್ದುಲ್ಲಾ ಕಂಪ್ನಿಗೆ ಅವರು ಪರವಾಗಿ ವಾದ ಮಾಡಲು ಎಲ್ಲಿಗೆ ಹೋಗ್ತಾರೆ? ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ದಾದಾ ಅಬ್ದುಲ್ಲಾ ಕಂಪನಿಗೆ ಇದು ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ ಆರ್ಚ್ಡ್ಯೂಕ್ ಫರ್ಡಿನಾಂಡನು ಕೊಲೆಯಾದದ್ದು ಅಂತ ಇದೆ. ಆರ್ಚ್ಡ್ಯೂಕ್ ಫರ್ಡಿನಾಂಡ್ ಕೊಲೆಯಾಗಿದ್ದು ಯಾವಾಗ ಕೊಲೆ ಆಗ್ತಾನೆ? ಇದಕ್ಕೆ ಆನ್ಸರು ಜೂನ್ 28, 1914 ಆರ್ಚ್ಡ್ಯೂಕ್ ಫರ್ಡಿನಾಂಡನು ಕೊಲೆ ಆಗ್ತಾನೆ. ಮುಂದಿನ ಕ್ವಶನ್ ನೋಡೋದಾದರೆ ಕಾಳಿದಾಸನ ಶಾಕುಂತಲ ನಾಟಕವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಯಾರು ಅಂತ ಇದೆ. ಕಾಳಿದಾಸನ ಶಾಕುಂತಲೆ ನಾಟಕವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಮ್ಯಾಕ್ಸ್ ಮುಲ್ಲರ, ಇಲ್ಲ ವಿಲಿಯಂ ಜೋನ್ಸ, ಇಲ್ಲ ಫಾದರ್ ಕಾರ್ಡೆಕ್ಸ, ಇಲ್ಲ ಎನ್ರಿಚ್ ರಾತ? ಯಾರು ಕಾಳಿದಾಸನ ಶಾಕುಂತಲೆ ನಾಟಕವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದ್ದು? ವಿಲಿಯಂ ಜೋನ್ಸ್ ಕಾಳಿದಾಸನ ಶಾಕುಂತಲೆ ನಾಟಕವನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಹಾಗಾದರೆ ಬಿ ಆಪ್ಷನ್ ಇರುವಂತಹ ವಿಲಿಯಂ ಜೋನ್ಸ್ ಇದಕ್ಕೆ ಆನ್ಸರ್ ಆಗುತ್ತೆ. ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಉದಯಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಲ್ಲ ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಉದಯಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣ ಅಲ್ಲ ಅಂತ ಕೇಳಿರೋದು. ಆಯಿತಾ? ಪೂಜಾ ವಿಧಿವಿಧಾನಗಳಲ್ಲಿ ಸಂಸ್ಕೃತ ಮಂತ್ರಗಳ ಬಳಕೆಯನ್ನ, ಇಲ್ಲ ಪ್ರಾಣಿಗಳ ಬಲಿನ, ಇಲ್ಲ ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವಿನ ಸಂಘರ್ಷನ, ಇಲ್ಲ ಜಾತಿ ಪದ್ಧತಿನ? ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವಿನ ಸಂಘರ್ಷ ಪ್ರಾಚೀನ ಹೊಸದಲ್ಲಿ ಹೊಸ ಧರ್ಮಗಳು ಉದಯಿಸಲು ಕಾರಣ
ವಾಗೋದಿಲ್ಲ. ಮುಂದಿನ ಕ್ವಶನ್ ನೋಡೋದಾದ್ರೆ, ಗುಪ್ತ ವಂಶದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಯಾರು ಗುಪ್ತ ವಂಶದ ಸ್ಥಾಪಕ? ಆದಿಗುಪ್ತನ? ಇಲ್ಲ ಶ್ರೀಗುಪ್ತನ? ಇಲ್ಲ ಸಮುದ್ರಗುಪ್ತನ? ಇಲ್ಲ ಕುಮಾರಗುಪ್ತನ? ಯಾರು? ಶ್ರೀಗುಪ್ತ ಈ ಗುಪ್ತ ಸಾಮ್ರಾಜ್ಯದ ಸ್ಥಾಪನೆಯನ್ನ ಮಾಡ್ತಾನೆ. ಹಾಗಾದ್ರೆ ಬಿ ಆಪ್ಷನಲ್ಲಿರುವಂತಹ ಶ್ರೀಗುಪ್ತ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅದ್ವೈತ ಎಂದರೆ ಏನು ಅಂತ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಅದ್ವೈತ ಅಂದರೆ ಏನು ಅಂತ. ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತನ? ಇಲ್ಲ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತನ? ಇಲ್ಲ ಪರಮಾತ್ಮ ಆತ್ಮ ಮತ್ತು ವಿಶ್ವವನ್ನು ಸೃಷ್ಟಿಸಿದ ಅಂತನ? ದೇವರು ಮತ್ತು ಆತ್ಮ ಒಂದೆಯೂ ಅಲ್ಲ ಬೇರೆಯೂ ಅಲ್ಲ ಅಂತನ? ಯಾವುದು? ಅದ್ವೈತ ಅಂದರೆ ಆತ್ಮ ಮತ್ತು ಪರಮಾತ್ಮ ಒಂದೇ ಇದ್ರೆ ಅದನ್ನ ಅದ್ವೈತ ಅಂತಾರೆ. ಹಾಗಾದರೆ ಎ ಆಪ್ಷನ್ ಇರುವ ಆತ್ಮ ಮತ್ತು ಪರಮಾತ್ಮ ಒಂದೇ ಎನ್ನುವುದು ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ ಅಂತ ಇದೆ. ಯಾರು ಭಾರತದ ಮೇಲೆ ಮೊದಲ ಬಾರಿಗೆ ದಾಳಿ ಮಾಡಿದ ಮುಸ್ಲಿಂ ದೊರೆ ಯಾರು? ಮೊಹಮ್ಮದ್ ಬಿನ್ ಕಾಸಿಮ? ಇಲ್ಲ ಮೊಹಮ್ಮದ್ ಗೋರಿನ? ಇಲ್ಲ ಮೊಹಮ್ಮದ್ ಶಾನ? ಇಲ್ಲ ಗಜ್ನಿ ಮೊಹಮ್ಮದ? ಯಾರು ಭಾರತದ ಮೇಲೆ ಮೊದಲ ಮುಸ್ಲಿಂ ದೊರೆ ದಾಳಿ ಮಾಡಿದನು? ಮೊಹಮ್ಮದ್ ಬಿನ್ ಕಾಸಿಂ. ಮೊಹಮ್ಮದ್ ಬಿನ್ ಕಾಸಿಂ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ. ಹಾಗಾದರೆ ಎ ಆಪ್ಷನ್ ಇರುವಂತಹ ಮೊಹಮ್ಮದ್ ಬಿನ್ ಕಾಸಿಂ ಇದಕ್ಕೆ ಆನ್ಸರ್ ಆಗುತ್ತೆ. ವಿಜಯನಗರದ ಸ್ಥಾಪಕರಲ್ಲಿ ಇವರೊಬ್ಬರು ಅಂತ ಇದೆ. ಯಾರು ವಿಜಯನಗರ ಸ್ಥಾಪಕರಲ್ಲಿ ಇವರೊಬ್ಬರು? ಕೃಷ್ಣದೇವರಾಯ ಇದ್ನ? ಇಲ್ಲ ರಾಮರಾಯ ಇದ್ನ? ಇಲ್ಲ ಸದಾಶಿವರಾಯ ಇದ್ನ? ಇಲ್ಲ ಬುಕ್ಕರಾಯ ಇದ್ನ? ಯಾರು? ಬುಕ್ಕರಾಯ. ಅಕ್ಕ ಬುಕ್ಕ ಅನ್ನೋದಿಲ್ವಾ, ಅದರಲ್ಲಿ ಬುಕ್ಕರಾಯನು ಕೂಡ ಒಬ್ಬ ಅಲ್ವಾ? ವಿಜಯನಗರ ಸ್ಥಾಪಕರಲ್ಲಿ ಇವರೊಬ್ಬರು ಅಂದರೆ ಬುಕ್ಕರಾಯ. ಹಾಗಾದರೆ ಡಿ ಆಪ್ಷನಲ್ಲಿರುವಂತಹ ಬುಕ್ಕರಾಯ ಇದಕ್ಕೆ ಆನ್ಸರ್ ಆಗುತ್ತೆ. ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆಯಾಗಿ ನೇಮಿಸಿದವರು ಯಾರು? ಯಾರು ಈ ಬಾಲಾಜಿ ವಿಶ್ವನಾಥನನ್ನು ಪೇಶ್ವಾಗಿ ನೇಮಿಸ್ತಾರೆ? ಶಿವಾಜಿ ನೇಮಿಸ್ತಾರಾ? ಇಲ್ಲ ಶಹಾಜಿ ನೇಮಿಸ್ತಾರಾ? ಇಲ್ಲ ಮಹಾದಾಜಿ ನೇಮಿಸ್ತಾರಾ? ಇಲ್ಲ ಶಾವು? ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆಯಾಗಿ ನೇಮಿಸಿದವರು ಶಾವು. ಹಾಗಾದರೆ ಡಿ ಆಪ್ಷನ್ ಇರುವಂತಹ ಶಾವು ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಇತಿಹಾಸದ ಮೂಲಾಧಾರಗಳು ಇವುಗಳಿಗೆ ಸಂಬಂಧಿಸಿವೆ. ಯಾವುದು ಸಂಬಂಧಿಸಿದ ಇತಿಹಾಸದ ಮೂಲಾಧಾರಗಳು? ವಂಶಾವಳಿಯನ್ನು ಉಲ್ಲೇಖಿಸುವ ಶಾಸನಗಳ? ಇಲ್ಲ ರಾಜನ ಕರ್ತವ್ಯ ಉಲ್ಲೇಖಿಸುವ ಸಾಹಿತ್ಯನ? ಇಲ್ಲ ಪ್ರಾಚೀನ ಜನಾಂಗದ ಅಸ್ಥಿಪಂಜರದ ಅವಶೇಷಗಳ? ಇಲ್ಲ ಮೇಲಿನ ಎಲ್ಲವೂ ಅಂತನ? ಇತಿಹಾಸದ ಮೂಲಾಧಾರಗಳು ಯಾವುದು ಸಂಬಂಧಿಸಿದೆ? ವಂಶಾವಳಿಯನ್ನು ಉಲ್ಲೇಖಿಸುವ ಶಾಸನಗಳು ಕೂಡ ಸಂಬಂಧಿಸಿದೆ, ರಾಜನ ಕರ್ತವ್ಯ ಉಲ್ಲೇಖಿಸುವ ಸಾಹಿತ್ಯಕ್ಕೂ ಕೂಡ ಸಂಬಂಧಿಸಿದೆ, ಮತ್ತು ಪ್ರಾಚೀನ ಜನಾಂಗದ ಅಸ್ಥಿಪಂಜರದ ಅವಶೇಷಗಳಿಗೂ ಕೂಡ ಸಂಬಂಧಿಸಿದೆ. ಹಾಗಾಗಿ ಡಿ ಆಪ್ಷನಲ್ಲಿರುವಂತಹ ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಆನ್ಸರ್ ಆಗುತ್ತೆ. ಪರ್ಯಾಯ ದ್ವೀಪವೆಂದರೇನು? ಮೂರು ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾದ ಭೂಮಿನ? ಇಲ್ಲ ಒಂದು ಬೃಹತ್ ದ್ವೀಪನ? ಇಲ್ಲ ಎಲ್ಲ ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾದ ಭೂಮಿನ? ಇಲ್ಲ ಒಂದು ಕಡೆ ಪರ್ವತ ಮತ್ತು ಇನ್ನೊಂದು ಕಡೆ ಸಮುದ್ರವಿರುವ ಭೂಮಿನ? ಮೂರು ಕಡೆ ನೀರಿದ್ದು ಮಧ್ಯದಲ್ಲಿ ಭೂಮಿ ಇದ್ದರೆ ಅದನ್ನು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಮುಂದಿನ ಕ್ವಶನ್ ನೋಡೋದಾದರೆ, ಬ್ರಾಹ್ಮಣಕಗಳು ಇದರ ಒಂದು ಭಾಗ ಅಂತ ಕೊಟ್ಟಿದ್ದಾರೆ. ಬ್ರಾಹ್ಮಣಕಗಳು ಯಾವುದರ ಒಂದು ಭಾಗ? ಸಂಹಿತೆಯದ ಒಂದು ಭಾಗನ? ಇಲ್ಲ ಅರಣ್ಯಕದ ಒಂದು ಭಾಗನ? ಇಲ್ಲ
ಉಪನಿಷತ್ನ ಒಂದು ಭಾಗನ ಇಲ್ಲ ಶೂದ್ರಕದ ಒಂದು ಭಾಗನ? ಬ್ರಾಹ್ಮಣಗಳ ಒಂದು ಭಾಗ ಸಂಹಿತೆ. ಹಾಗಾದರೆ ಎ ಆಪ್ಷನ್ ಇರುವಂತಹ ಸಂಹಿತೆ ಇದಕ್ಕೆ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದ ದಿನಾಂಕ ಅಂತ ಇದೆ. ಯಾವ ದಿನಾಂಕದಲ್ಲಿ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳನ್ನು ಘೋಷಣೆ ಮಾಡುತ್ತೆ? 24ನೇ ಅಕ್ಟೋಬರ್ 1945? ಇಲ್ಲ. 26ನೇ ಜನವರಿ 1950? ಇಲ್ಲ. 10ನೇ ಡಿಸೆಂಬರ್ 1948? ಇಲ್ಲ. 26ನೇ ನವೆಂಬರ್ 1949? ಎಷ್ಟರಲ್ಲಿ ಘೋಷಣೆ ಮಾಡುತ್ತೆ? 10ನೇ ಡಿಸೆಂಬರ್ 1948ರಲ್ಲಿ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡ್ತು ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಅಂತ ಇದೆ. ಎಷ್ಟು? ಕರ್ನಾಟಕದ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು? 225? ಇಲ್ಲ. 226? ಇಲ್ಲ. 224? ಇಲ್ಲ. 228? ಎಷ್ಟು? ಕರ್ನಾಟಕ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ 224. ಮುಂದಿನ ಕ್ವಶನ್ ನೋಡೋದಾದರೆ, ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎಂಬ ಹೆಸರಿನಲ್ಲಿ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿದ ಇಸವಿ ಅಂತ ಇದೆ. ಎಷ್ಟರಲ್ಲಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿತು? 1971ರಲ್ಲಿ. ಹಾಗಾದರೆ ಎ ಆಪ್ಷನಲ್ಲಿರುವ 1971 ಇದಕ್ಕೆ ಆನ್ಸರ್ ಆಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದದ್ದು ಅಂತ ಇದೆ. ಎಷ್ಟರಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆಯಿತು? 10ನೇ ಡಿಸೆಂಬರ್ 1946ರಲ್ಲಿ ನಡೀತಾ? ಇಲ್ಲ. 9ನೇ ಡಿಸೆಂಬರ್ 1946ರಲ್ಲಿ ನಡೀತಾ? ಇಲ್ಲ. 8ನೇ ಡಿಸೆಂಬರ್ 1946ರಲ್ಲಿ ನಡೀತಾ? ಇಲ್ಲ. 20ನೇ ಡಿಸೆಂಬರ್ 1946ರಲ್ಲಿ ನಡೀತಾ? ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ 9ನೇ ಡಿಸೆಂಬರ್ 1946ರಲ್ಲಿ ನಡೆದದ್ದು ಅಂತ ಹೇಳ್ಬೋದು. ಭಾರತ ದೇಶದಲ್ಲಿ ಕಾನೂನು ರಚನೆ ಮಾಡುವ ಅಂತಿಮ ಅಧಿಕಾರ ಹೊಂದಿರುವ ಅಂಗ ಅಂತ ಇದೆ. ಯಾವುದು ಭಾರತ ದೇಶದಲ್ಲಿ ಕಾನೂನು ರಚನೆ ಮಾಡುವಂತಹ ಅಂತಿಮ ಅಧಿಕಾರ ಹೊಂದಿರುವ ಅಂಗ? ಶಾಸಕಾಂಗನ? ಇಲ್ಲ. ಕಾರ್ಯಾಂಗನ? ಇಲ್ಲ. ನ್ಯಾಯಾಂಗನ? ಮೇಲಿನ ಯಾವುದು ಅಲ್ಲ ಅಂತನ? ಯಾವುದು? ಶಾಸಕಾಂಗ ಕಾನೂನನ್ನ ರಚನೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತೆ. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ಶಾಸಕಾಂಗ ಇದಕ್ಕೆ ಉತ್ತರ ಅಂತ ಹೇಳ್ಬೋದು. ಡ್ಯಾಶ್ ದೇಶದಲ್ಲಿ ಮುಸ್ಲಿಮೇತರರಿಗೆ ದೇವಾಲಯಗಳನ್ನು ಕಟ್ಟಲು ಅವಕಾಶವಿಲ್ಲ. ಡ್ಯಾಶ್ ದೇಶದಲ್ಲಿ ಮುಸ್ಲಿಮೇತರರಿಗೆ ದೇವಾಲಯಗಳನ್ನು ಕಟ್ಟಲು ಅವಕಾಶವಿಲ್ಲ. ಎಲ್ಲಿ? ಯಾವ ದೇಶದಲ್ಲಿ ಮುಸ್ಲಿಮೇತರರಿಗೆ ದೇವಾಲಯವನ್ನು ಕಟ್ಟಲು ಅವಕಾಶವಿಲ್ಲ? ಸೌದಿ ಅರೇಬಿಯಾನ? ಇಲ್ಲ. ಇರಾಕ? ಇಲ್ಲ. ಸಿರಿಯಾನ? ಇಲ್ಲ. ಲಿಬಿಯಾನ? ಯಾವುದು? ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದಲ್ಲಿ ಮುಸ್ಲಿಮೇತರರಿಗೆ ದೇವಾಲಯಗಳನ್ನು ಕಟ್ಟಲು ಅವಕಾಶ ಇರುವುದಿಲ್ಲ. ಹಾಗಾದರೆ ಎ ಆಪ್ಷನ್ನಲ್ಲಿರುವಂತಹ ಸೌದಿ ಅರೇಬಿಯಾ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವವರು ಅಂತ ಇದೆ. ಯಾರು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವವರು? ಸಂವಿಧಾನ ರಕ್ಷಣೆ ಮಾಡುತ್ತಾ ಮೂಲಭೂತ ಹಕ್ಕುಗಳನ್ನ? ಇಲ್ಲ. ನ್ಯಾಯಾಂಗ ರಕ್ಷಣೆ ಮಾಡುತ್ತಾ? ಇಲ್ಲ. ಶಾಸಕಾಂಗ ರಕ್ಷಣೆಯನ್ನು ಮಾಡುತ್ತಾ? ಇಲ್ಲ. ಕಾರ್ಯಾಂಗ ಈ ಮೂಲಭೂತ ಹಕ್ಕುಗಳನ್ನ ರಕ್ಷಣೆಯನ್ನು ಮಾಡುತ್ತಾ?
ಯಾವ್ದು ಮಾಡುತ್ತೆ? ನ್ಯಾಯಾಂಗ ಮೂಲಭೂತ ಹಕ್ಕುಗಳನ್ನು ರಕ್ಷಣೆಯನ್ನು ಮಾಡುತ್ತೆ. ಹಾಗಾದರೆ ಬಿ ಆಪ್ಷನಲ್ಲಿರುವಂತಹ ನ್ಯಾಯಾಂಗ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಯಾರನ್ನು ಕರೀತಾರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ? ಬೆಂಜಮಿನ್ ಫ್ರಾಂಕ್ಲಿನ್ ಕರೀತಾರಾ? ಇಲ್ಲ ಜಾರ್ಜ್ ವಾಷಿಂಗ್ಟನ್ನ ಕರೀತಾರಾ? ಇಲ್ಲ ಜೇಮ್ಸ್ ಮೆಡಿಸಿನ್ನ ಕರೀತಾರಾ? ಇಲ್ಲ ವುಡ್ರೋ ವಿಲ್ಸನ್ ಅವರ ಕರೀತಾರ? ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್. ಹಾಗಾದರೆ ಡಿ ಆಪ್ಷನಲ್ಲಿರುವಂತಹ ವುಡ್ರೋ ವಿಲ್ಸನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಜಾರ್ಜ್ ವಾಷಿಂಗ್ಟನ್ ಯಾರು ಅಂತ ಗೊತ್ತಾ? ಇವರು ಅಮೇರಿಕಾದ ಮೊದಲ ಅಧ್ಯಕ್ಷರಾಗಿದ್ದರು. ಮತ್ತು ಜೇಮ್ಸ್ ಮೆಡಿಸಿನ್ ಅವರು 4ನೇ ಅಮೇರಿಕಾದ ಪ್ರೆಸಿಡೆಂಟ್ ಆಗಿದ್ದರು. ಮುಂದಿನ ಕ್ವಶನ್ ನೋಡೋದಾದರೆ, ವಿದೇಶಿಯರಿಗೆ ಕೆಳಕಂಡ ಹಕ್ಕುಗಳನ್ನು ನಿರಾಕರಿಸಲಾಗಿದೆ. ವಿದೇಶಿಯರಿಗೆ ಯಾವ ಹಕ್ಕುಗಳನ್ನು ನಿರಾಕರಿಸಲಾಗಿದೆ? ನಾಗರಿಕ ಹಕ್ಕುಗಳನ್ನು ನಿರಾಕರಿಸಲಾಗಿದೆಯಾ? ಇಲ್ಲ ಆರ್ಥಿಕ ಹಕ್ಕುಗಳನ್ನ ನಿರಾಕರಿಸಲಾಗಿದೆಯಾ? ಇಲ್ಲ ನೈತಿಕ ಹಕ್ಕುಗಳನ್ನ ನಿರಾಕರಿಸಲಾಗಿದೆಯಾ? ಇಲ್ಲ ರಾಜಕೀಯ ಹಕ್ಕುಗಳನ್ನ ನಿರಾಕರಿಸಲಾಗಿದೆಯಾ? ವಿದೇಶಿಯರಿಗೆ ರಾಜಕೀಯ ಹಕ್ಕುಗಳನ್ನ ನಿರಾಕರಿಸಲಾಗಿದೆ. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ ರಾಜಕೀಯ ಹಕ್ಕುಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ದಾಂಡೇಲಿ ವನ್ಯಜೀವಿ ಧಾಮ ಡ್ಯಾಶ್ ಜಿಲ್ಲೆಯಲ್ಲಿದೆ? ಯಾವ ಜಿಲ್ಲೆಯಲ್ಲಿ ಈ ದಾಂಡೇಲಿ ವನ್ಯಜೀವಿ ಧಾಮ ಇದೆ? ದಕ್ಷಿಣ ಕನ್ನಡದಲ್ಲಿದೆಯಾ? ಇಲ್ಲ ಉತ್ತರ ಕನ್ನಡದಲ್ಲಿದೆಯಾ? ಇಲ್ಲ ಉಡುಪಿಯಲ್ಲಿದೆಯಾ? ಇಲ್ಲ ಬೆಳಗಾವಿಯಲ್ಲಿ ಇದೆಯಾ? ಯಾವುದರಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ದಾಂಡೇಲಿ ವನ್ಯಜೀವಿ ಧಾಮ ಇದೆ. ಮುಂದಿನ ಕ್ವಶನ್ ನೋಡೋದಾದರೆ, ಯಾವ ರಾಜ್ಯವು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ? ಯಾವ ರಾಜ್ಯ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ? ಹರಿಯಾಣನ? ಇಲ್ಲ ಕೇರಳನ? ಇಲ್ಲ ಪಂಜಾಬ? ಇಲ್ಲ ಕರ್ನಾಟಕನ? ಯಾವ ರಾಜ್ಯ ಹರಿಯಾಣ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಅಂತ ಹೇಳ್ಬೋದು. ಹಾಗಾಗಿ ಈ ಆಪ್ಷನ್ ಇರುವ ಹರಿಯಾಣ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಚಹಾ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಅಂತ ಇದೆ. ಯಾವುದು ಚಹಾ ಬೆಳೆಗೆ ಸೂಕ್ತವಾದ ಮಣ್ಣು? ಕಪ್ಪು ಮಣ್ಣನ? ಇಲ್ಲ ಕೆಂಪು ಮಣ್ಣನ? ಇಲ್ಲ ಜಂಬಿಟಿಕೆ ಮಣ್ಣ? ಇಲ್ಲ ಮೆಕ್ಕಲು ಮಣ್ಣ? ಯಾವ ಮಣ್ಣು ಚಹಾ ಬೆಳೆಗೆ ಸೂಕ್ತ? ಜಂಬಿಟ್ಟಿಗೆ ಮಣ್ಣು. ಹಾಗಾಗಿ ಸಿ ಆಪ್ಷನಲ್ಲಿರುವಂತಹ ಜಂಬಿಟಿಕೆ ಮಣ್ಣು ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಹೆಚ್ಚು ಉಷ್ಣತೆ ಮತ್ತು ಆರ್ದ್ರತೆ ಪ್ರದೇಶಗಳಲ್ಲಿ ಕಂಡುಬರುವುದು ಅಂತ ಇದೆ. ಹೆಚ್ಚು ಉಷ್ಣವಿರಬೇಕು ಮತ್ತು ಆರ್ದ್ರತೆಯೂ ಕೂಡ ಇರಬೇಕು. ಏನು ಕಂಡುಬರುತ್ತೆ ಅಲ್ಲಿ? ಮ್ಯಾಂಗ್ರೋವ್ ಕಾಡುಗಳು ಕಂಡುಬರುತ್ತಾ? ಇಲ್ಲ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡು ಬರ್ತಾವ? ಇಲ್ಲ ಮಾನ್ಸೂನ್ ಅರಣ್ಯಗಳಿರ್ತಾವ? ಇಲ್ಲ ಆಲ್ಪೈನ್ ಅರಣ್ಯಗಳು ಇರ್ತಾವ? ಹೆಚ್ಚು ಉಷ್ಣ ಮತ್ತು ಆರ್ದ್ರತೆ ಇರುವ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳಿರ್ತವೆ. ಹಾಗಾಗಿ ಬಿ ಆಪ್ಷನಲ್ಲಿರುವಂತಹ ನಿತ್ಯ ಹರಿದ್ವರ್ಣ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತದ ಯಾವ ಪ್ರದೇಶವು ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸುತ್ತದೆ? ಭಾರತದ ಯಾವ ಪ್ರದೇಶವು ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸುತ್ತದೆ? ಪ್ರಸ್ಥಭೂಮಿ ಪ್ರದೇಶನ? ಇಲ್ಲ ಕರಾವಳಿ ಮೈದಾನಗಳ? ಇಲ್ಲ ಕೇಂದ್ರದ ಮೈದಾನಗಳ? ಇಲ್ಲ ಹಿಮಾಲಯ ಪ್ರದೇಶನ? ಯಾವುದು? ಭಾರತದ ಯಾವ ಪ್ರದೇಶವು ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸುತ್ತದೆ? ಹಿಮಾಲಯ ಪ್ರದೇಶ. ಹಾಗಾಗಿ
ಡಿ ಆಪ್ಷನಲ್ಲಿರುವಂತಹ ಹಿಮಾಲಯ ಪ್ರದೇಶ ಇದಕ್ಕೆ ಉತ್ತರವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ನೈಋತ್ಯ ರೈಲ್ವೆ ವಲಯದ ಆಡಳಿತ ಕೇಂದ್ರ ಅಂತ ಇದೆ. ಯಾವುದು ನೈಋತ್ಯ ರೈಲ್ವೆ ಆಡಳಿತ ಕೇಂದ್ರ? ಬೆಂಗಳೂರಾ, ಇಲ್ಲ ಹುಬ್ಬಳ್ಳಿನ, ಇಲ್ಲ ಹಾಸನನ, ಇಲ್ಲ ಅರಸೀಕೆರೆನ? ಯಾವುದು ನೈಋತ್ಯ ರೈಲ್ವೆಯ ಆಡಳಿತ ಕೇಂದ್ರ? ಹುಬ್ಬಳ್ಳಿ ನೈಋತ್ಯ ರೈಲ್ವೆಯ ಆಡಳಿತ ಕೇಂದ್ರವಾಗಿದೆ. ಹಾಗಾದರೆ ಬಿ ಆಪ್ಷನಲ್ಲಿರುವಂತಹ ಹುಬ್ಬಳ್ಳಿ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುತ್ತಾ? ಇಲ್ಲ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತಾ? ಇಲ್ಲ ಯುರೋಪ್ ಖಂಡದಲ್ಲಿ ಕಂಡುಬರುತ್ತಾ? ಇಲ್ಲ ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತಾ? ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಯಾವ ಖಂಡದಲ್ಲಿ ಕಂಡುಬರುತ್ತೆ? ಉತ್ತರ ಅಮೇರಿಕಾ ಖಂಡದಲ್ಲಿ ಈ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಕಂಡುಬರುತ್ತೆ. ಹಾಗಾದರೆ ಡಿ ಆಪ್ಷನಲ್ಲಿರುವಂತಹ ಉತ್ತರ ಅಮೇರಿಕಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ VISL ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇರುವುದು ಭದ್ರಾವತಿಯಲ್ಲಿದೆಯಾ? ಇಲ್ಲ ಬಳ್ಳಾರಿಯಲ್ಲಿದೆಯಾ? ಇಲ್ಲ ಹೊಸಪೇಟೆಯಲ್ಲಿದೆಯಾ? ಚಿತ್ರದುರ್ಗದಲ್ಲಿ ಇದೆಯಾ? ಎಲ್ಲಿದೆ? ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ VISL ಕಂಡುಬರುತ್ತೆ. ಹಾಗಾದರೆ ಈ ಆಪ್ಷನಲ್ಲಿರುವಂತಹ ಭದ್ರಾವತಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟ ಇದೆ ಅಂತ ಇದೆ ಅಲ್ವಾ? ಹಾಗಾದರೆ ಚಿಕ್ಕಮಗಳೂರಲ್ಲಿ ಇಲ್ಲಿ ಏನಿದೆ? ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟ ಇದೆ, ಆಯಿತಾ? ಹಾಗಾದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದಿರ್ಬೋದು? ಜೋಗಿಮಟ್ಟಿ ಇದೆಯಾ? ಇಲ್ಲ ಯಾಣ ಇದೆಯಾ? ಇಲ್ಲ ಕುದುರೆಮುಖ ಇದೆಯಾ? ಇಲ್ಲ ದೇವರಾಯನ ದುರ್ಗ ಇದೆಯಾ? ಏನಿದೆ ಚಿಕ್ಕಮಗಳೂರಲ್ಲಿ? ಕುದುರೆಮುಖ ಇದೆ. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ ಕುದುರೆಮುಖ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಉಷ್ಣತಾ ಮಾಪಕದಲ್ಲಿ ಕಂಡುಹಿಡಿಯೋದಾದರೆ ಒತ್ತಡವನ್ನು ಯಾವುದರಲ್ಲಿ ಕಂಡುಹಿಡಿತೀವಿ? ಉಷ್ಣತಾ ಮಾಪಕದಲ್ಲಿ ಕಂಡುಹಿಡಿಯೋದಾದರೆ ಒತ್ತಡವನ್ನು ವಾಯುಭಾರ ಮಾಪಕದಿಂದ ಕಂಡುಹಿಡಿತೀವ? ಇಲ್ಲ ಪವನ ದಿಕ್ಸೂಚಿಯಿಂದ ಕಂಡುಹಿಡಿತೀವ? ಇಲ್ಲ ಪವನ ವೇಗ ಮಾಪಕದಿಂದ ಕಂಡುಹಿಡಿತೀವ? ಇಲ್ಲ ಆರ್ದ್ರತಾ ಮಾಪಕದಿಂದ ಕಂಡುಹಿಡಿತೀವ? ಒತ್ತಡವನ್ನು ವಾಯುಭಾರ ಮಾಪಕದಿಂದ ಕಂಡುಹಿಡಿತೀವಿ. ಹಾಗಾದರೆ ಸರಿಯಾದ ಉತ್ತರ ಡಿ ಆಪ್ಷನಲ್ಲಿರುವಂತಹ ವಾಯುಭಾರ ಮಾಪಕ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಯಾವುದು ಕಾವೇರಿ ನದಿಯ ಉಪನದಿ ಎಲ್ಲ ಅಂತ ಇದೆ. ಯಾವುದು ಕಾವೇರಿ ನದಿಯ ಉಪನದಿ ಎಲ್ಲ? ವೇದಾವತಿನ, ಇಲ್ಲ ಹೇಮಾವತಿನ, ಇಲ್ಲ ಅರ್ಕಾವತಿನ, ಇಲ್ಲ ಸುವರ್ಣವತಿನ? ವೇದಾವತಿ ಈ ಕಾವೇರಿ ನದಿಯ ಉಪನದಿಯಲ್ಲ. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ವೇದಾವತಿ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಕಾವೇರಿ ನದಿಯ ಉಪನದಿಗಳು ಯಾವ್ಯಾವು ಅಂತ ಹೇಳಿದ್ರೆ ಹೇಮಾವತಿ ಇದೆ, ಮತ್ತು ಅರ್ಕಾವತಿ ಬರುತ್ತೆ, ಮತ್ತು ಸುವರ್ಣವತಿ ಕೂಡ ಹೇಮಾವತಿಯ ಉಪನದಿಗಳು ಆಗಿವೆ. ಮುಂದಿನ ಕ್ವಶನ್ ನೋಡೋದಾದರೆ, ಸರಿಯಾದ ಜೋಡಿಯನ್ನು ಆರಿಸಿರಿ ಅಂತ ಇದೆ. ಸರಿಯಾದ ಜೋಡಿಯನ್ನು ಆರಿಸಿರಿ ಅಂತ ಎ ಕಾಲಮಲ್ಲಿ ಬಂದರು ಪ್ರದೇಶಗಳ ಬಗ್ಗೆ ಕೊಟ್ಟಿದ್ದಾರೆ, ಬಿ ಕಾಲಮಲ್ಲಿ ಅದು ಯಾವ ರಾಜ್ಯದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಈ ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ?
ಗುಜರಾತ್ನಲ್ಲಿ ಇದೆ. ಆಲ್ಡಿಯಾ ಯಾವುದರಲ್ಲಿದೆ? ಪಶ್ಚಿಮ ಬಂಗಾಳದಲ್ಲಿದೆ. ಟುಟಿಕೋರಿನ್ ಎಲ್ಲಿದೆ? ತಮಿಳುನಾಡಿನಲ್ಲಿದೆ. ಪಾರದೀಪ ಎಲ್ಲಿದೆ? ಒಡಿಸ್ಸಾದಲ್ಲಿದೆ. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ಒಂದನೇದಕ್ಕೆ ಬಿ, ಎರಡನೇದಕ್ಕೆ ಡಿ, ಮೂರನೇದಕ್ಕೆ ಎ, ನಾಲ್ಕನೇದಕ್ಕೆ ಸಿ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಯಾವ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ? ಯಾವ ಗ್ರಹನ ನೀಲಿ ಗ್ರಹ ಅಂತ ಕರೀತಾರೆ? ಯುರೇನಸ್ನ ಕರೀತಾರಾ? ಇಲ್ಲ ನೆಪ್ಚೂನ್ ಅಂತ ಕರೀತಾರಾ? ಇಲ್ಲ ಭೂಮಿಯನ್ನು ಕರೀತಾರಾ? ಇಲ್ಲ ಮಂಗಳ ಗ್ರಹನ ಕರೀತಾರ ನೀಲಿ ಗ್ರಹ ಅಂತ? ಯಾವ ಗ್ರಹನ ಕರೀತಾರೆ? ಭೂಮಿಯನ್ನು ನೀಲಿ ಗ್ರಹ ಅಂತ ಕರೀತಾರೆ. ಹಾಗಾದರೆ ಸಿ ಆಪ್ಷನ್ ಇರುವಂತಹ ಭೂಮಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತದ ಪ್ರಮಾಣ ವೇಳೆಯು ಅಂದರೆ IST ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ. ಭಾರತದ ಪ್ರಮಾಣ ವೇಳೆ IST ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಅಂತ ಕೊಟ್ಟಿದ್ದಾರೆ. ಯಾವ ರೇಖಾಂಶವನ್ನು ಆಧರಿಸಿದೆ? ಭಾರತದ ಪ್ರಮಾಣ ವೇಳೆ 82 ಪೂರ್ವ ರೇಖಾಂಶವನ್ನು ಆಧರಿಸಿದೆ. ಹಾಗಾದರೆ ಬಿ ಆಪ್ಷನ್ ಇರುವ 82 ಪೂರ್ವ ರೇಖಾಂಶ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭೂಕವಚ ಮತ್ತು ಮ್ಯಾಂಟಲನ್ನು ಸಂಧಿಸುವ ಸೀಮಾ ವಲಯವು ಅಂತ ಕೊಟ್ಟಿದ್ದಾರೆ. ಯಾವುದು? ಭೂಕವಚ ಮತ್ತು ಮ್ಯಾಂಟಲ್ ಅನ್ನು ಸಂಧಿಸುವ ಸೀಮಾ ವಲಯ ಗಟೆನ್ಬರ್ಗ, ಇಲ್ಲ ಲೆಮನ್ನ, ಇಲ್ಲ ಮೊಹೋರೋ ವಿಸಿಕ್ಕ, ಇಲ್ಲ ಟ್ರಾನ್ಸಿಷನ್ನ? ಯಾವುದು? ಭೂಕವಚ ಮತ್ತು ಮ್ಯಾಂಟಲನ್ನು ಸಂಧಿಸುವ ಸೀಮಾ ವಲಯ ಮೊಹೋರೋ ವಿಸಿಕ್. ಹಾಗಾದರೆ ಸಿ ಆಪ್ಷನ್ ಇರುವಂತಹ ಮೊಹೋರೋ ವಿಸಿಕ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಒಂದು ಕಾಯಂ ವ್ಯಾಪಾರವಾಗಿದೆ. ತಲೆ ಹೊರೆ ವ್ಯಾಪಾರನ, ಇಲ್ಲ ತಳ್ಳುಗಾಡಿ ವ್ಯಾಪಾರಗಳ, ಇಲ್ಲ ಕೇಟ್ರಿಂಗ, ಇಲ್ಲ ಅಂಗಡಿ ವ್ಯಾಪಾರಿಗಳಾಗಿರ್ತಾರ? ಡಿ ಆಪ್ಷನ್ ಇರುವಂತಹ ಅಂಗಡಿ ವ್ಯಾಪಾರಿಗಳು ಕಾಯಂ ವ್ಯಾಪಾರ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ವಸ್ತು ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆ ಅಂತ ಇದೆ. ವಸ್ತು ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆ ಯಾವುದು? ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆನಾ, ಇಲ್ಲ ಆಹಾರದ ಸಮಸ್ಯೆನಾ, ಇಲ್ಲ ಬಡತನದ ಸಮಸ್ಯೆನಾ, ಇಲ್ಲ ಜನಸಂಖ್ಯೆಯ ಸಮಸ್ಯೆನಾ? ಯಾವ ಸಮಸ್ಯೆ ವಸ್ತು ವಿನಿಮಯ ಪದ್ಧತಿಯಲ್ಲಿ ಪ್ರಮುಖ ಸಮಸ್ಯೆಯಾಗಿದೆ? ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆ. ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಕೊರತೆಯು ಈ ವಸ್ತು ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆ ಅಂತ ಹೇಳ್ಬೋದು. ಹಾಗಾದರೆ ಎ ಆಪ್ಷನ್ನಲ್ಲಿರುವಂತಹ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಶ್ವ ಗ್ರಾಹಕರ ಹಕ್ಕಿನ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ. ಯಾವ ದಿನವನ್ನು ವಿಶ್ವ ಗ್ರಾಹಕರ ದಿನ ಅಂತ ಆಚರಿಸ್ತೀವಿ? ಮೇ 15 ಆಚರಿಸ್ತೀವ, ಇಲ್ಲ ಜುಲೈ 27 ಆಚರಿಸ್ತೀವ, ಇಲ್ಲ ಮಾರ್ಚ್ 17 ಇಲ್ಲ ಮಾರ್ಚ್ 15 ಆಚರಿಸ್ತೀವ, ಇಲ್ಲ ಅಕ್ಟೋಬರ್ 2 ಆಚರಣೆ ಮಾಡ್ತೀವ? ಯಾವುದು? ಮಾರ್ಚ್ 15 ವಿಶ್ವ ಗ್ರಾಹಕರ ಹಕ್ಕಿನ ದಿನ ಅಂತ ಆಚರಿಸಲಾಗುತ್ತದೆ. ಹಾಗಾದರೆ ಸಿ ಆಪ್ಷನ್ ಇರುವಂತಹ ಮಾರ್ಚ್ 15 ವಿಶ್ವ ಗ್ರಾಹಕರ ದಿನ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ವ್ಯವಹಾರವು ಈ ಕೆಳಗಿನ ಒಂದು ಉದ್ದೇಶವನ್ನು ಹೊಂದಿದೆ. ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ವ್ಯವಹಾರವು ಈ ಕೆಳಗಿನ ಯಾವ ಉದ್ದೇಶವನ್ನು ಹೊಂದಿದೆ? ಆರ್ಥಿಕ ಉದ್ದೇಶವನ್ನು ಹೊಂದಿದೆಯಾ, ಇಲ್ಲ ಸಾಮಾಜಿಕ ಉದ್ದೇಶವನ್ನು ಹೊಂದಿದೆಯಾ, ಇಲ್ಲ ಶೈಕ್ಷಣಿಕ ಉದ್ದೇಶವನ್ನು ಹೊಂದಿದೆಯಾ, ಇಲ್ಲ ರಾಜಕೀಯ ಉದ್ದೇಶವನ್ನು ಹೊಂದಿದೆಯಾ? ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ
ವ್ಯವಹಾರ ಹೊಂದಿರೋ ಉದ್ದೇಶ ಯಾವುದು ಅಂದರೆ ಆರ್ಥಿಕ ಉದ್ದೇಶ ಅನ್ನ ಹೊಂದಿದೆ. ಹಾಗಾದರೆ ಎ ಆಪ್ಷನ್ ಇರುವ ಆರ್ಥಿಕ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಒಂದು ಮಾರಾಟ ಪ್ರಕ್ರಿಯೆಯಾಗಿರುವುದಿಲ್ಲ. ಯಾವುದಿಲ್ಲಿ ಮಾರಾಟ ಪ್ರಕ್ರಿಯೆಯಾಗಿರುವುದಿಲ್ಲ? ಜಾಹೀರಾತು ಕೊಡೋದಾ? ಇಲ್ಲ ಪ್ರಚಾರವನ್ನು ಮಾಡೋದಾ? ಇಲ್ಲ ವಿಕ್ರಯ ಕಲೆನ? ಇಲ್ಲ ಉತ್ಪಾದನೆನ? ಯಾವುದು ಮಾರಾಟ ಪ್ರಕ್ರಿಯೆ ಅಲ್ಲ, ಉತ್ಪಾದನೆ ಇದು ಮಾರಾಟ ಪ್ರಕ್ರಿಯೆ ಅಲ್ಲ. ಅಂದರೆ ಬರೀ ಉತ್ಪಾದನೆಯನ್ನು ಮಾಡುತ್ತದೆ ಈ ಉತ್ಪಾದನೆ. ಹಾಗಾದರೆ ಡಿ ಆಪ್ಷನಲ್ಲಿರುವ ಉತ್ಪಾದನೆ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಬೆಳೆ ಹಾನಿ ಸಂದರ್ಭದಲ್ಲಿ ರೈತರ ವಿಮೆಗೆ ಒಳಗಾಗುವ ಯೋಜನೆ ಯಾವುದು ಅಂತ ಇದೆ. ಬೆಳೆ ಹಾನಿ ಸಂದರ್ಭದಲ್ಲಿ ರೈತರ ವಿಮೆಗೆ ಒಳಗಾಗುವ ಯೋಜನೆ ಯಾವುದು? ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆನಾ? ಇಲ್ಲ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆನಾ? ಇಲ್ಲ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆನಾ? ಇಲ್ಲ ಮೇಲಿನ ಯಾವುದು ಅಲ್ವಾ? ಯಾವುದು ಬೆಳೆ ಹಾನಿಯ ಸಂದರ್ಭದಲ್ಲಿ ರೈತರ ವಿಮೆಗೆ ಒಳಗಾಗುವ ಯೋಜನೆ? ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ಹಾನಿ ಸಂದರ್ಭದಲ್ಲಿ ರೈತರ ವಿಮೆಗೆ ಒಳಗಾಗುವ ಯೋಜನೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಮುಗಿದು ಹೋಗುವ ಸಂಪನ್ಮೂಲ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಮುಗಿದು ಹೋಗುವ ಸಂಪನ್ಮೂಲ? ನೀರು ಮುಗ್ದೋಗುತ್ತಾ? ಇಲ್ಲ ಅರಣ್ಯನ? ಇಲ್ಲ ಚಿನ್ನನ? ಇಲ್ಲ ಮೇಲಿನ ಯಾವುದೂ ಅಲ್ಲ ಅಂತ ಆಗುತ್ತಾ? ಈ ಕೆಳಗಿನವುಗಳಲ್ಲಿ ಮುಗಿದು ಹೋಗುವ ಸಂಪನ್ಮೂಲ ಯಾವುದು? ಚಿನ್ನ ಇದು ಮುಗಿದು ಹೋಗುವ ಸಂಪನ್ಮೂಲವಾಗಿದೆ. ಹಾಗಾದರೆ ಸಿ ಆಪ್ಷನ್ ಇರುವ ಚಿನ್ನ ಇದಕ್ಕೆ ಆನ್ಸರ್ ಅನ್ನಕ್ಕೆ ಇದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತವು ಈ ಕೆಳಗಿನ ಆರ್ಥಿಕತೆಗೆ ಉತ್ತಮ ಉದಾಹರಣೆಯಾಗಿದೆ. ಭಾರತವು ಈ ಕೆಳಗಿನ ಆರ್ಥಿಕತೆಗೆ ಉತ್ತಮ ಉದಾಹರಣೆಯಾಗಿದೆ. ಯಾವ ಆರ್ಥಿಕತೆಗೆ ಉದಾಹರಣೆಯಾಗಿದೆ ಭಾರತ? ಸಮಾಜವಾದಿ ಅರ್ಥವ್ಯವಸ್ಥೆಗ? ಇಲ್ಲ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗ? ಇಲ್ಲ ಮಿಶ್ರ ಅರ್ಥವ್ಯವಸ್ಥೆಗ? ಇಲ್ಲ ಮೇಲಿನ ಯಾವುದು ಅಲ್ಲ ಅಂತನ? ಯಾವುದು? ಮಿಶ್ರ ಅರ್ಥವ್ಯವಸ್ಥೆಗೆ ಉತ್ತಮ ಉದಾಹರಣೆ ನಮ್ಮ ಭಾರತ ಆಗಿದೆ. ಹಾಗಾದರೆ ಸಿ ಆಪ್ಷನ್ ಇರುವಂತಹ ಮಿಶ್ರ ಅರ್ಥವ್ಯವಸ್ಥೆ ಇದಕ್ಕೆ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಬಹುರಾಷ್ಟ್ರೀಯ ಹಾಗೂ ದೇಶೀಯ ಕಂಪನಿಗಳು ತಮ್ಮ ಉತ್ಪಾದನೆಗಳನ್ನು ಭಾರತದಲ್ಲಿಯೇ ತಯಾರಿಸುವಂತೆ ಉತ್ತೇಜಿಸಲು ಪ್ರಧಾನಮಂತ್ರಿ ಘೋಷಿಸಿದ ಯೋಜನೆ ಯಾವುದು? ಬಹುರಾಷ್ಟ್ರೀಯ ಹಾಗೂ ದೇಶೀಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಭಾರತದಲ್ಲೇ ತಯಾರಿಸುವಂತೆ ಉತ್ತೇಜಿಸಲು ಪ್ರಧಾನಮಂತ್ರಿ ಘೋಷಿಸಿದ ಯೋಜನೆ ಯಾವುದು? ಯಾವ ಯೋಜನೆಯನ್ನು ಘೋಷಣೆ ಮಾಡ್ತಾರೆ? ಡಿಜಿಟಲ್ ಇಂಡಿಯಾನ? ಇಲ್ಲ ಮೇಕ್ ಇನ್ ಇಂಡಿಯಾನ? ಇಲ್ಲ ಮುದ್ರಾನ? ಇಲ್ಲ ಮೇಲಿನ ಯಾವುದು ಅಲ್ವಾ? ಯಾವುದು? ಮೇಕ್ ಇನ್ ಇಂಡಿಯಾ. ಬಹುರಾಷ್ಟ್ರೀಯ ಹಾಗೂ ದೇಶೀಯ ಕಂಪನಿಗಳು ತಮ್ಮ ಉತ್ಪಾದನೆಗಳನ್ನು ಭಾರತದಲ್ಲೇ ತಯಾರಿಸಲು ಉತ್ತೇಜನ ಮಾಡಿದ ಪ್ರಧಾನಮಂತ್ರಿ ಘೋಷಿಸಿದ ಯೋಜನೆ ಯಾವುದು? ಮೇಕ್ ಇನ್ ಇಂಡಿಯಾ ಯೋಜನೆಯಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನವರಲ್ಲಿ ಗ್ರಾಮೀಣ ಬ್ಯಾಂಕ್ಗಳ ಸಂಸ್ಥಾಪಕ ಅಂತ ಕೊಟ್ಟಿದ್ದಾರೆ. ಯಾರು ಗ್ರಾಮೀಣ ಬ್ಯಾಂಕ್ಗಳ ಸಂಸ್ಥಾಪಕ? ಈ ಕೆಳಗಿನವರಲ್ಲಿ ಪ್ರೊಫೆಸರ್ ಕೋಲ್ಬರ್ನ? ಇಲ್ಲ ಡಾಕ್ಟರ್ ನಾಸಿಮ್ ಅಹಮದ? ಇಲ್ಲ ಪ್ರೊಫೆಸರ್ GDH ಕೋಲಾ? ಇಲ್ಲ ಪ್ರೊಫೆಸರ್ ಮೊಹಮ್ಮದ್ ಯೂನಸ್? ಯಾರಾಗಿದ್ರು ಗ್ರಾಮೀಣ ಬ್ಯಾಂಕ್ಗಳ ಸಂಸ್ಥಾಪಕ? ಪ್ರೊಫೆಸರ್ ಮೊಹಮ್ಮದ್ ಯೂನಸ್. ಹಾಗಾದರೆ ಡಿ ಆಪ್ಷನ್ ಇರುವಂತಹ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ.